ಓಂ ನಮಃ ಶಿವಾಯ. ಎಲ್ಲರಿಗೂ ನಮಸ್ಕಾರ. ಇಂದು ಈ ವಿಡಿಯೋದ ಮೂಲಕ ಸಿಂಹ ರಾಶಿಯವರ ಜಾತಕ ಫಲಿತಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇಂದಿನ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ, ಏಕೆಂದರೆ ಇಂದು ನಾನು ಹೇಳಲಿರುವ ವಿಷಯವು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗುವ ಸಾಧ್ಯತೆ ಇದೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಸಾಮಾನ್ಯವೆಂದು ನಾವು ಭಾವಿಸುತ್ತೇವೆ. ಆದರೆ ಅವು ಸಾಮಾನ್ಯ ಘಟನೆಗಳಲ್ಲ. ಅವು ನಮ್ಮ ಭವಿಷ್ಯದಲ್ಲಿ ಆಗಲಿರುವ ಬದಲಾವಣೆಯ ಮುನ್ಸೂಚನೆಗಳಾಗಿರಬಹುದು. ಜೀವನದಲ್ಲಿ ಕೆಲವು ಸಮಯಗಳು ಬರುತ್ತವೆ. ಆ ಸಮಯದಲ್ಲಿ ನಮ್ಮ ಆಲೋಚನೆಗಳು ಬದಲಾಗುತ್ತವೆ, ನಮ್ಮ ಮನಸ್ಸು ಬದಲಾಗುತ್ತದೆ, ನಮ್ಮ ಸುತ್ತಮುತ್ತಲಿನ ಪರಿಸ್ಥಿತಿಗಳು ಸಹ ಬದಲಾಗುತ್ತವೆ. ಅನೇಕ ಬಾರಿ ಈ ಬದಲಾವಣೆಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಬಂದಂತೆ ಅನಿಸುತ್ತದೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ದೊಡ್ಡ ಬದಲಾವಣೆಗೆ ಮುನ್ನ ಕೆಲವು ಸೂಕ್ಷ್ಮ ಸಂಕೇತಗಳು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ. ಮುಂಬರುವ 24 ಗಂಟೆಗಳಲ್ಲಿ ಅಥವಾ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಅಂತಹ ಕೆಲವು ವಿಶೇಷ ಸಂಕೇತಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ನೀವು ಅವುಗಳನ್ನು ಗಮನಿಸಿದರೆ ನಿಮ್ಮ ಜೀವನದ ಬಗ್ಗೆ ಕೆಲವು ಮಹತ್ವದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಳ್ಳಬಹುದು. ಆದರೆ ಇಲ್ಲಿ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ವಿಡಿಯೋದಲ್ಲಿರುವ ವಿಷಯಗಳು ಆಧ್ಯಾತ್ಮಿಕ ನಂಬಿಕೆ ಮತ್ತು ಜ್ಯೋತಿಷ್ಯ ಪರಂಪರೆಯನ್ನು ಆಧರಿಸಿವೆ. ನಿಮ್ಮ ಜೀವನವನ್ನು ಬದಲಾಯಿಸುವುದು ನಿಮ್ಮ ಪರಿಶ್ರಮ, ನಿಮ್ಮ ಸರಿಯಾದ ನಿರ್ಧಾರಗಳು ಮತ್ತು ದೇವರ ಮೇಲಿನ ನಂಬಿಕೆ ಎಂಬುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ನಿಮ್ಮ ಆರಾಧ್ಯ ದೈವ ಶ್ರೀ ಆಂಜನೇಯ ಸ್ವಾಮಿಯಾಗಿರಲಿ ಅಥವಾ ಶ್ರೀರಾಮನಾಗಿರಲಿ, ಭಕ್ತಿಯಿಂದ ಅವರನ್ನು ಸ್ಮರಿಸಿ ಈ ವಿಡಿಯೋವನ್ನು ಆಲಿಸಿ. ಇನ್ನು ಮೊದಲ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲ ಸಂಕೇತ, ಕಳೆದ ಕೆಲವು ತಿಂಗಳುಗಳಿಂದ ನೀವು ಮುಂದೂಡುತ್ತಾ ಬಂದಿರುವ ಒಂದು ಕೆಲಸ ಇದ್ದರೆ ಅದು ಈಗ ಏಕಾಏಕಿ ನಿಮಗೆ ತುಂಬ ಮುಖ್ಯವಾದ ಕೆಲಸದಂತೆ ಕಾಣಲು ಆರಂಭವಾಗುತ್ತದೆ. ನಾಳೆ ಮಾಡೋಣ, ಸಮಯ ಸಿಕ್ಕಾಗ ಮಾಡೋಣ ಎಂದು ಬಿಟ್ಟಿದ್ದ ಕೆಲಸವನ್ನು ಈಗಲೇ ಮುಗಿಸಬೇಕು ಎನ್ನುವ ಬಲವಾದ ಆಸೆ ಮೂಡುತ್ತದೆ. ಇದು ಮನೆಗೆ ಸಂಬಂಧಿಸಿದ ಕೆಲಸವಾಗಿರಬಹುದು, ಉದ್ಯೋಗಕ್ಕೆ ಸಂಬಂಧಿಸಿದ ನಿರ್ಧಾರವಾಗಿರಬಹುದು, ವ್ಯವಹಾರಕ್ಕೆ ಸಂಬಂಧಿಸಿದ ಯೋಜನೆಯಾಗಿರಬಹುದು, ಅಥವಾ ಬಹಳ ದಿನಗಳಿಂದ ಮಾತನಾಡದೇ ಇದ್ದ ಒಬ್ಬ ವ್ಯಕ್ತಿಯನ್ನು ಮತ್ತೆ ಸಂಪರ್ಕಿಸಬೇಕು ಎನ್ನುವ ಆಲೋಚನೆಯಾಗಿರಬಹುದು. ಇದುವರೆಗೆ ನಿರ್ಲಕ್ಷ್ಯ ಮಾಡಿದ್ದ ವಿಷಯಗಳು ಈಗ ಬಹಳ ಅಮೂಲ್ಯವೆಂದು ಅನಿಸುತ್ತದೆ. ಬಹುಶಃ ನೀವು ಹೊಸ ಅಭ್ಯಾಸವನ್ನು ಆರಂಭಿಸಬಹುದು. ಬೆಳಿಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡಬೇಕು ಎಂದು ಅನಿಸಬಹುದು. ಪುಸ್ತಕ ಓದಬೇಕು ಎನ್ನಬಹುದು. ಹಣದ ಉಳಿತಾಯ ಮಾಡಬೇಕು ಎಂಬ ನಿರ್ಧಾರಕ್ಕೆ ಬರಬಹುದು. ಅಥವಾ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಎನ್ನುವ ಆಲೋಚನೆ ಬರಬಹುದು. ಸ್ನೇಹಿತರೆ, ಈ ರೀತಿಯ ಬದಲಾವಣೆಗಳು ಹೊರಗಿನಿಂದ ಬರುವುದಿಲ್ಲ. ಅವು ನಮ್ಮೊಳಗಿನಿಂದಲೇ ಆರಂಭವಾಗುತ್ತವೆ. ನಮ್ಮ ಮನಸ್ಸು ಬದಲಾಗುವ ಜೀವನವು ಬದಲಾಗಲು ಆರಂಭಿಸುತ್ತದೆ. ಇದುವರೆಗೆ ವ್ಯರ್ಥವೆಂದು ಕಂಡಿದ್ದ ಅನೇಕ ವಿಷಯಗಳು ಈಗ ಜೀವನಕ್ಕೆ ಬಹಳ ಅಗತ್ಯವೆಂದು ಅನಿಸುತ್ತದೆ. ಸಮಯದ ಮೌಲ್ಯ ಅರ್ಥವಾಗುತ್ತದೆ. ಕುಟುಂಬದ ಮಹತ್ವ ತಿಳಿಯುತ್ತದೆ. ಆರೋಗ್ಯವೇ ನಿಜವಾದ ಸಂಪತ್ತು ಎಂಬುದು ಮನಸ್ಸಿಗೆ ಸ್ಪಷ್ಟವಾಗುತ್ತದೆ. ಇವೆಲ್ಲವೂ ನಿಮ್ಮೊಳಗೆ ನಡೆಯುತ್ತಿರುವ ಒಳ್ಳೆಯ ಬದಲಾವಣೆಯ ಸೂಚನೆಗಳಾಗಿರಬಹುದು. ಇವಾಗ ಎರಡನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಬಹಳ ಹಿಂದೆಯೇ ನೀವು ಸಂಪೂರ್ಣವಾಗಿ ಬಿಟ್ಟಿದ್ದ ಒಂದು ಹಳೆಯ ಕನಸು, ಒಂದು ಅಪೂರ್ಣ ಯೋಜನೆ ಅಥವಾ ಒಂದು ಗುರಿ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ನಾನು ಇದನ್ನು ಮತ್ತೆ ಪ್ರಯತ್ನಿಸಬೇಕು ಎಂಬ ಭಾವನೆ ಬರುತ್ತದೆ. ಹಿಂದೆ ಅದು ಅಸಾಧ್ಯವೆಂದು ಕಂಡಿದ್ದ ಕೆಲಸ ಈಗ ಅಷ್ಟು ಕಷ್ಟಕರವಾಗಿ ಕಾಣುವುದಿಲ್ಲ. ನಿಮ್ಮ ದೃಷ್ಟಿಕೋನ ಬದಲಾಗುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಇದುವರೆಗೆ ಸಮಸ್ಯೆ ಮಾತ್ರ ಕಾಣುತ್ತಿದ್ದ ಜಾಗದಲ್ಲಿ ಈಗ ಪರಿಹಾರವು ಕಾಣಲು ಪ್ರಾರಂಭಿಸುತ್ತದೆ. ಇದು ನಿಮ್ಮ ಅನುಭವದಿಂದ ಬಂದ ಪ್ರಬುದ್ಧತೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಎರಡನೇ ಅವಕಾಶ ಸಿಗುವುದಿಲ್ಲ. ಆದರೆ ಅವಕಾಶ ಬಂದಾಗ ಅದನ್ನು ಗುರುತಿಸುವವರು ಮಾತ್ರ ಯಶಸ್ಸನ್ನು ಸಾಧಿಸುತ್ತಾರೆ.
ಆದ್ದರಿಂದ ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುವ ಒಳ್ಳೆಯ ಆಲೋಚನೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅವು ನಿಮ್ಮ ಜೀವನದ ಹೊಸ ಆರಂಭದ ದಾರಿಯಾಗಿರಬಹುದು. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ಕೇಳಿದ ಈ 2 ಸಂಕೇತಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ಈಗಾಗಲೇ ನಡೆಯುತ್ತಿದೆಯೇ ಎಂಬುದನ್ನು ಒಮ್ಮೆ ಯೋಚಿಸಿ. ನಡೆಯುತ್ತಿದ್ದರೆ ಕಾಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಬರೆದು ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಮುಂದಿನ ಭಾಗದಲ್ಲಿ ಇನ್ನೂ ಶಕ್ತಿಯುತವಾದ 3 ಸಂಕೇತಗಳು, ಭವಿಷ್ಯದ ಬದಲಾವಣೆಗಳು ಹಾಗೂ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಈಗ ನಾನು ಹೇಳಲಿರುವ 3ನೇ ಮತ್ತು 4ನೇ 5ನೇ ಸಂಕೇತಗಳು ಅತ್ಯಂತ ಮಹತ್ವದ್ದಾಗಿವೆ. ಇವುಗಳಲ್ಲಿ ಯಾವುದಾದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ನಿಮ್ಮೊಳಗೆ ಒಂದು ಹೊಸ ಬದಲಾವಣೆ ಆರಂಭವಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ. ಈಗ 3ನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಸ್ಪಷ್ಟವಾದ ಕಾರಣವಿಲ್ಲದೆ ನಿಮ್ಮ ಮನಸ್ಸು ಪದೇ ಪದೇ ಭವಿಷ್ಯದ ಬಗ್ಗೆ ಯೋಚಿಸಲು ಆರಂಭಿಸುತ್ತದೆ. ನನ್ನ ಜೀವನ ಹೇಗಿರಬಹುದು? ಮುಂದೆ ನಾನು ಏನು ಮಾಡಬೇಕು? ಈಗಲೇ ನಾನು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಇಂತಹ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತವೆ. ಕೆಲವರಿಗೆ ಹೊಸ ಮನೆ ಕಟ್ಟಬೇಕು ಎನ್ನುವ ಆಲೋಚನೆ ಬರುತ್ತದೆ. ಇನ್ನು ಕೆಲವರಿಗೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸಬೇಕು ಎನಿಸುತ್ತದೆ. ಮತ್ತೊಬ್ಬರಿಗೆ ಸ್ವಂತ ವ್ಯವಹಾರ ಆರಂಭಿಸುವ ಕನಸು ಮತ್ತೆ ಜೀವಂತವಾಗುತ್ತದೆ. ಇದು ಕೇವಲ ಕಲ್ಪನೆಯಲ್ಲ. ನಮ್ಮ ಮನಸ್ಸು ಕೆಲವೊಮ್ಮೆ ನಾವು ಗಮನಿಸದ ಅವಕಾಶಗಳನ್ನು ನಮಗೆ ನೆನಪಿಸುತ್ತದೆ. ಆದ್ದರಿಂದ ಒಳ್ಳೆಯ ಆಲೋಚನೆ ಬಂದಾಗ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಬರೆದಿಟ್ಟುಕೊಳ್ಳಿ, ಯೋಜನೆ ರೂಪಿಸಿ, ಮೊದಲ ಹೆಜ್ಜೆಯನ್ನು ಇಡಿ. ಏಕೆಂದರೆ 1000 ಮೈಲಿಗಳ ಪ್ರಯಾಣವು ಒಂದು ಹೆಜ್ಜೆಯಿಂದಲೇ ಆರಂಭವಾಗುತ್ತದೆ. ಈಗ 4ನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಈ ಸಂಕೇತವನ್ನು ಹಲವರು ಅನುಭವಿಸುತ್ತಾರೆ. ಒಂದು ಸಣ್ಣ ಘಟನೆ, ಒಬ್ಬ ವ್ಯಕ್ತಿಯ ಒಂದು ಮಾತು ಅಥವಾ ಒಂದು ವಿಡಿಯೋ, ಒಂದು ಪುಸ್ತಕ ಅಥವಾ ಒಂದು ಸಲಹೆ, ಇವುಗಳಲ್ಲಿ ಯಾವುದಾದರೂ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಉಳಿಯುತ್ತದೆ. ಹಿಂದೆ ಇದೇ ಮಾತು ಕೇಳಿದ್ದರೂ ನೀವು ಗಮನಿಸಿರಲಿಲ್ಲ, ಆದರೆ ಈಗ ಅದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವಷ್ಟು ಪ್ರಭಾವ ಬೀರುತ್ತದೆ. ಏಕೆ ಗೊತ್ತಾ? ಏಕೆಂದರೆ ಈಗ ನಿಮ್ಮ ಮನಸ್ಸು ಬದಲಾವಣೆಗೆ ಸಿದ್ಧವಾಗಿದೆ. ಸಮಯ ಬಂದಾಗ ಒಂದು ಸಣ್ಣ ಮಾತು ದೊಡ್ಡ ಪ್ರೇರಣೆಯಾಗುತ್ತದೆ. ಬಹಳ ಜನರ ಜೀವನದಲ್ಲಿ ಒಂದು ವಾಕ್ಯವೇ ದೊಡ್ಡ ಯಶಸ್ಸಿನ ಆರಂಭವಾಗಿದೆ. ಆದ್ದರಿಂದ ನಿಮಗೆ ಸಿಗುವ ಒಳ್ಳೆಯ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಈಗ 5ನೇ ಸಂಕೇತದ ಬಗ್ಗೆ ತಿಳಿದುಕೊಳ್ಳೋಣ. ಇದು ಅತ್ಯಂತ ಆಶ್ಚರ್ಯಕರವಾದ ಸಂಕೇತ. ಒಮ್ಮೆ ನಿಮ್ಮ ಜೀವನವನ್ನು ಗಮನಿಸಿ. ಕೆಲವರು ನಿಧಾನವಾಗಿ ನಿಮ್ಮ ಜೀವನದಿಂದ ದೂರವಾಗುತ್ತಿದ್ದಾರೆ. ಯಾವುದೇ ಕಾರಣವಿಲ್ಲದೆ ಸಂಪರ್ಕ ಕಡಿಮೆಯಾಗಿರಬಹುದು, ಮಾತುಕತೆ ಕಡಿಮೆಯಾಗಿರಬಹುದು. ಇನ್ನೊಂದೆಡೆ ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾರೆ. ಹೊಸ ಪರಿಚಯಗಳು ಆಗುತ್ತಿವೆ. ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿವೆ. ಇದು ಜೀವನದ ಸಹಜ ನಿಯಮ. ಒಂದು ಬಾಗಿಲು ಮುಚ್ಚಿದಾಗ ಮತ್ತೊಂದು ಬಾಗಿಲು ತೆರೆಯುತ್ತದೆ. ಆದ್ದರಿಂದ ನಿಮ್ಮ ಜೀವನದಿಂದ ಯಾರಾದರೂ ದೂರವಾದರೆ ಅದಕ್ಕಾಗಿ ಹೆಚ್ಚು ದುಃಖಪಡಬೇಡಿ. ಕೆಲವೊಮ್ಮೆ ದೇವರು ಹೊಸ ಜನರಿಗೆ, ಹೊಸ ಅವಕಾಶಗಳಿಗೆ ಜಾಗ ಮಾಡಿಕೊಡಲು ಹಳೆಯ ಸಂಗತಿಗಳನ್ನು ದೂರ ಮಾಡುತ್ತಾನೆ ಎಂದು ಭಕ್ತರು ನಂಬುತ್ತಾರೆ. ಈಗ ನಿಮ್ಮೊಳಗೆ ಏನು ಬದಲಾಗುತ್ತಿದೆ? ಸ್ನೇಹಿತರೆ, ನೀವು ಮೊದಲು ಇದ್ದ ವ್ಯಕ್ತಿಯೇ ಈಗ ಇಲ್ಲ. ನಿಮ್ಮ ಆಲೋಚನೆಗಳು ಬದಲಾಗುತ್ತಿವೆ, ನಿಮ್ಮ ಆದ್ಯತೆಗಳು ಬದಲಾಗುತ್ತಿವೆ. ಈಗ ನಿಮಗೆ ಸಮಯದ ಬೆಲೆ ಗೊತ್ತಾಗಿದೆ, ಹಣದ ಮೌಲ್ಯವೂ ಸಹ ಗೊತ್ತಾಗುತ್ತಿದೆ, ಒಳ್ಳೆಯ ಸಂಬಂಧಗಳ ಮಹತ್ವ ಕೂಡ ಗೊತ್ತಾಗಿದೆ. ಅನಗತ್ಯ ಜಗಳಗಳಿಂದ ದೂರ ಇರಬೇಕು ಎನಿಸುತ್ತದೆ. ಮನಸ್ಸಿಗೆ ಶಾಂತಿ ಬೇಕು ಎನಿಸುತ್ತದೆ. ಇದು ಒಳ್ಳೆಯ ಲಕ್ಷಣ. ಏಕೆಂದರೆ ಯಶಸ್ಸಿನ ಮೊದಲ ಹೆಜ್ಜೆ ಮನಸ್ಸಿನ ಬದಲಾವಣೆ. ದೇವರ ಕಡೆಗೆ ಆಕರ್ಷಣೆ ಹೆಚ್ಚಾಗುವುದು. ಇನ್ನೊಂದು ವಿಶೇಷ ಸಂಗತಿ,
ಇತ್ತೀಚಿನ ದಿನಗಳಲ್ಲಿ ನಿಮಗೆ ದೇವಾಲಯಕ್ಕೆ ಹೋಗಬೇಕು ಎನಿಸುತ್ತಿದೆಯೇ? ಆಂಜನೇಯ ಸ್ವಾಮಿಯ ನಾಮಸ್ಮರಣೆ ಮಾಡಬೇಕು ಎನಿಸುತ್ತಿದೆಯೇ? ಶ್ರೀರಾಮನ ಹೆಸರು ಪದೇ ಪದೇ ನೆನಪಾಗುತ್ತಿದೆಯೇ? ಹಾಗಿದ್ದರೆ ಇದನ್ನು ನಿರ್ಲಕ್ಷ್ಯ ಮಾಡಬೇಡಿ. ದೇವರ ಸ್ಮರಣೆ ಮನಸ್ಸಿಗೆ ಧೈರ್ಯ ಕೊಡುತ್ತದೆ. ಭಕ್ತಿ ನಮ್ಮೊಳಗೆ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಮೆಟ್ಟಿಲು. ಆದ್ದರಿಂದ ಪ್ರತಿದಿನ ಕೆಲವು ನಿಮಿಷಗಳಾದರೂ ಪ್ರಾರ್ಥನೆ ಮಾಡಿ, ಮಂತ್ರ ಜಪ ಮಾಡಿ, ಮನಸ್ಸಿಗೆ ಶಾಂತಿ ಕೊಡಿ. ಅತ್ಯಂತ ಮುಖ್ಯವಾದ ಮಾತು ಸ್ನೇಹಿತರೆ, ನಾವು ಹಲವಾರು ಬಾರಿ ನಮ್ಮ ಸಮಸ್ಯೆಗಳಿಗೆ ಇತರರನ್ನು ಕಾರಣವೆಂದು ಭಾವಿಸುತ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ನಿರ್ಧಾರಗಳು ನಮ್ಮ ಸಮಸ್ಯೆಗಳಿಗೆ ಕಾರಣವಾಗಿರಬಹುದು. ತುರ್ತು ನಿರ್ಧಾರ, ಅತಿಯಾದ ನಂಬಿಕೆ, ಅನಗತ್ಯ ಖರ್ಚು, ತಪ್ಪು ಸ್ನೇಹ ಇವುಗಳು ಜೀವನವನ್ನು ಕಷ್ಟಕ್ಕೆ ತಳ್ಳಬಹುದು. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡಿ. ನಾನು ಯೋಚಿಸಿ ಮಾತನಾಡುತ್ತೇನೆ, ಯೋಚಿಸಿ ಹಣ ಖರ್ಚು ಮಾಡುತ್ತೇನೆ, ಯೋಚಿಸಿ ಸ್ನೇಹ ಮಾಡುತ್ತೇನೆ. ಈ 3 ನಿರ್ಧಾರಗಳು ನಿಮ್ಮ ಜೀವನವನ್ನು ಬದಲಾಯಿಸಬಹುದು. ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ, ಉದ್ಯೋಗ, ಆರೋಗ್ಯ, ಕುಟುಂಬ ಮತ್ತು ಕೊನೆಯಲ್ಲಿ ಆಂಜನೇಯ ಸ್ವಾಮಿಯ ಅತ್ಯಂತ ಶಕ್ತಿಯುತವಾದ ಸರಳ ಪರಿಹಾರದ ಬಗ್ಗೆ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿ. ಸ್ನೇಹಿತರೆ, ಈಗ ಈ ವಿಡಿಯೋದ ಅತ್ಯಂತ ಪ್ರಮುಖ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಹೇಳಲಿರುವ ವಿಷಯವನ್ನು ಕೊನೆಯವರೆಗೂ ಗಮನವಿಟ್ಟು ಆಲಿಸಿ. ಇದುವರೆಗೆ ನೀವು ಕೇಳಿದ ಸಂಕೇತಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ, ಇನ್ನು ಮುಂದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅತ್ಯಂತ ಜಾಣ್ಮೆಯಿಂದಿರಬೇಕು. ಆರ್ಥಿಕ ಜೀವನದಲ್ಲಿ ಬದಲಾವಣೆ. ಕಳೆದ ಕೆಲವು ತಿಂಗಳುಗಳಿಂದ ಹಣಕಾಸಿನ ಒತ್ತಡ ಅನುಭವಿಸುತ್ತಿರುವವರಿದ್ದರೆ, ಮೊದಲು ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ಸಾಧಿಸಿ. ಹಣ ಸಂಪಾದಿಸುವುದು ಎಷ್ಟು ಮುಖ್ಯವೋ, ಅದನ್ನು ಸರಿಯಾಗಿ ಬಳಸುವುದೂ ಕೂಡ ಅಷ್ಟೇ ಮುಖ್ಯ. ಮುಂದಿನ ದಿನಗಳಲ್ಲಿ ಹೊಸ ಆದಾಯದ ಅವಕಾಶಗಳು ನಿಮ್ಮ ಮುಂದೆ ಬರಬಹುದು. ಕೆಲವರಿಗೆ ಉದ್ಯೋಗದ ಅವಕಾಶ ದೊರೆಯಬಹುದು. ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಅಥವಾ ಉತ್ತಮ ಜವಾಬ್ದಾರಿ ಸಿಗಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ಸಹಭಾಗಿತ್ವದ ಅವಕಾಶಗಳು ಸಿಗಬಹುದು. ಆದರೆ ಯಾವುದೇ ಅವಕಾಶ ಬಂದರೂ ತುರ್ತು ನಿರ್ಧಾರ ಮಾಡಬೇಡಿ. ಮೊದಲು ಪರಿಶೀಲಿಸಿ, ನಂತರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಯಶಸ್ಸಿಗೆ ಅಡ್ಡಿಯಾಗುವ 3 ವಿಷಯಗಳು. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಮುಂದೆ ಬರದಂತೆ ತಡೆಯುವ 3 ದೊಡ್ಡ ಕಾರಣಗಳಿವೆ. ಮೊದಲನೆಯದು ಭಯ, ಎರಡನೆಯದು ಸೋಮಾರಿತನ, ಮೂರನೆಯದು ನಂತರ ನೋಡೋಣ ಎನ್ನುವ ಅಭ್ಯಾಸ. ಈ 3 ಅಭ್ಯಾಸಗಳನ್ನು ನೀವು ಬಿಟ್ಟ ದಿನದಿಂದಲೇ ನಿಮ್ಮ ಜೀವನ ಬದಲಾಗಲು ಆರಂಭವಾಗುತ್ತದೆ. ಯಾವುದೇ ಕೆಲಸವನ್ನು ಮುಂದೂಡಬೇಡಿ. ಸಮಯವನ್ನು ಗೌರವಿಸಿ. ಇಂದು ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ. ಸಂಬಂಧಗಳಲ್ಲಿ ಜಾಗ್ರತೆ. ನಿಮ್ಮ ಜೀವನದಲ್ಲಿ ಹೊಸ ವ್ಯಕ್ತಿಗಳು ಬರಬಹುದು, ಹೊಸ ಸ್ನೇಹಗಳು ಆರಂಭವಾಗಬಹುದು. ಆದರೆ ಪ್ರತಿಯೊಬ್ಬರೂ ತಕ್ಷಣ ನಂಬಬೇಡಿ. ನಂಬಿಕೆ ಗಳಿಸಬೇಕಾದದ್ದು ಉಡುಗೊರೆಯಾಗಿ ಕೊಡುವಂಥದ್ದಲ್ಲ. ನಿಮ್ಮ ವೈಯಕ್ತಿಕ ವಿಷಯಗಳು, ನಿಮ್ಮ ಹಣಕಾಸಿನ ಮಾಹಿತಿ, ನಿಮ್ಮ ಭವಿಷ್ಯದ ಯೋಜನೆಗಳು ಇವುಗಳನ್ನು ಎಲ್ಲರ ಜೊತೆಯೂ ಹಂಚಿಕೊಳ್ಳಬೇಡಿ. ಮೌನವೂ ಕೆಲವೊಮ್ಮೆ ದೊಡ್ಡ ರಕ್ಷಣೆಯಾಗುತ್ತದೆ. ಆರೋಗ್ಯದ ಕಡೆ ಗಮನ ಕೊಡಿ. ಹಣ ಸಂಪಾದಿಸಲು ಆರೋಗ್ಯವನ್ನು ಕಳೆದುಕೊಳ್ಳಬೇಡಿ. ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ ಮಾಡಿ. ಸಾಕಷ್ಟು ನೀರು ಕುಡಿಯಿರಿ. ಒಳ್ಳೆಯ ಸಾತ್ವಿಕ ಆಹಾರವನ್ನು ಸೇವಿಸಿ. ನಿದ್ರೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಆರೋಗ್ಯ ಉತ್ತಮವಾಗಿದ್ದರೆ ಮಾತ್ರ ಜೀವನದ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬಹುದು. ಆಧ್ಯಾತ್ಮಿಕ ಸಂದೇಶ. ಸ್ನೇಹಿತರೆ, ಯಾವುದೇ ಪರಿಸ್ಥಿತಿ ಬಂದರೂ ದೇವರ ಮೇಲಿನ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ. ಭಕ್ತಿ ಎಂದರೆ ಕೇವಲ ಅದ್ಭುತಗಳನ್ನು ನಿರೀಕ್ಷಿಸುವುದು ಅಲ್ಲ. ಭಕ್ತಿ ಎಂದರೆ ಧೈರ್ಯದಿಂದ ಬದುಕುವುದು, ಒಳ್ಳೆಯ ಕೆಲಸ ಮಾಡುವುದು, ಪ್ರಾಮಾಣಿಕವಾಗಿ ದುಡಿಯುವುದು ಮತ್ತು ಸಂಕಷ್ಟದಲ್ಲಿಯೂ ಆಸೆಯನ್ನು ಕಳೆದುಕೊಳ್ಳದಿರುವುದು. ಶ್ರೀ ಆಂಜನೇಯ ಸ್ವಾಮಿಯ ಜೀವನವೇ ಇದಕ್ಕೆ ದೊಡ್ಡ ಉದಾಹರಣೆ. ಅವರು ತಮ್ಮ ಶಕ್ತಿಯನ್ನು ಶ್ರೀರಾಮನ ಸೇವೆಗೆ ಬಳಸಿದರು.
ನಾವು ಕೂಡ ನಮ್ಮ ಶಕ್ತಿ, ಸಮಯ ಮತ್ತು ಪ್ರತಿಭೆಯನ್ನು ಒಳ್ಳೆಯ ಕೆಲಸಗಳಿಗೆ ಬಳಸಿದರೆ ಜೀವನದಲ್ಲಿ ಖಂಡಿತ ಯಶಸ್ಸು ಸಿಗುತ್ತದೆ. ನೀವು ಬಯಸಿದರೆ ಒಂದು ಸರಳ ಪ್ರಾರ್ಥನೆಯನ್ನು ಮಾಡಬಹುದು. ಬೆಳಿಗ್ಗೆ ಸ್ನಾನ ಮಾಡಿ ಮನಸ್ಸನ್ನು ಶಾಂತವಾಗಿರಿಸಿ ಆಂಜನೇಯ ಸ್ವಾಮಿಯ ಚಿತ್ರ ಅಥವಾ ದೇವಾಲಯದ ಮುಂದೆ ನಿಂತು ಭಕ್ತಿಯಿಂದ ಈ ಮಂತ್ರವನ್ನು 11 ಬಾರಿ ಜಪಿಸಿ. ಓಂ ಹನುಮತೆಯೇ ನಮಃ ಅಥವಾ ಶ್ರೀರಾಮದೂತಾಯ ನಮಃ. ನಂತರ ನಿಮ್ಮ ಕುಟುಂಬದ ಆರೋಗ್ಯ, ಸುಖ, ಶಾಂತಿ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸಿ. ಪ್ರಾರ್ಥನೆಯ ಜೊತೆಗೆ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಅದೇ ನಿಜವಾದ ಭಕ್ತಿ. ಸ್ನೇಹಿತರೆ, ಇಂದು ಈ ವಿಡಿಯೋದಲ್ಲಿ ಹೇಳಿದ ವಿಷಯಗಳನ್ನು ಮೂಢನಂಬಿಕೆಯಾಗಿ ಸ್ವೀಕರಿಸುವ ಅಗತ್ಯವಿಲ್ಲ. ಆದರೆ ನಿಮ್ಮ ಜೀವನವನ್ನು ಒಮ್ಮೆ ಪರಿಶೀಲಿಸಿ. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುವ, ನಿಮ್ಮ ಸಮಯವನ್ನು ಗೌರವಿಸಿ, ನಿಮ್ಮ ಗುರಿಯನ್ನು ಸ್ಪಷ್ಟವಾಗಿ ನಿರ್ಧರಿಸಿ, ನಿಮ್ಮ ಪರಿಶ್ರಮವನ್ನು ಹೆಚ್ಚಿಸಿ. ದೇವರ ಆಶೀರ್ವಾದದ ಜೊತೆಗೆ ನಿಮ್ಮ ಪ್ರಯತ್ನವು ಸೇರಿದಾಗ ಯಶಸ್ಸು ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇಂತಹ ಆಧ್ಯಾತ್ಮಿಕ ಹಾಗೂ ಪ್ರೇರಣಾದಾಯಕ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಪ್ಪದೆ ಜೈ ಶ್ರೀರಾಮ್ ಅಥವಾ ಜೈ ಆಂಜನೇಯ ಎಂದು ಬರೆಯಿರಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಶ್ರೀರಾಮ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಕೃಪೆ ಸದಾ ಇರಲಿ. ಧನ್ಯವಾದಗಳು. ಜೈ ಶ್ರೀರಾಮ್, ಜೈ ಹನುಮಾನ್. ಈ ವಿಡಿಯೋ ವೀಕ್ಷಿಸಿದ ನನ್ನ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು.